ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ 121ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಇಂದಿನಿಂದ ಪ್ರತಿಪ್ರಸ್ಥಾನ ಪದ್ಧತಿಯ ಪ್ರಾರಂಭ. ಇದು 5ನೆಯ ಪದ್ಧತಿ. ಇದರಲ್ಲಿಯೂ ಸಹ 20 ಶ್ಲೋಕಗಳಿದೆ. ಈ ದಿನದ ಪದ್ಯ ಹೀಗಿದೆ. ಪ್ರಶಸ್ತೆ ರಾಮಪಾದಾಭ್ಯಾಂ ಪಾದುಕೆ ಪರ್ಯುಪಾಸ್ಮಗೆ ಅನೃಶಂಸ್ಯ ಯಯೋರಾಸೀತ್ ಆಶ್ರಿತೇಶ್ವ ನವಗ್ರಹಂ. ಈ ಪದ್ಯದ ಪ್ರತಿಪದಾರ್ಥ ಹೀಗಿದೆ. ರಾಮಪಾದಾಭ್ಯಾಂ ಶ್ರೀರಾಮನ ಚರಣಗಳಿಗಿಂತ ಪ್ರಶಸ್ತವಾದ ಪಾದುಕೆಗಳನ್ನು ಪರ್ಯುಪಾಸ್ಮಹೆ ಧ್ಯಾನಿಸುತ್ತೇವೆ. ಯಯೋಹೋ ಯಾವ ಪಾದುಕೆಗಳಿಗೆ, ಆಶ್ರಿತೇಶು ತನ್ನನ್ನು ಆಶ್ರಯಿಸಿದವರ ವಿಷಯದಲ್ಲಿ, ಅನೃಶಂಸ್ಯ ಕರುಣೆಯು ಅನವಗ್ರಹಂ ಯಾವ ತಡೆಯೂ ಇಲ್ಲದಂತೆ ಆಸೀತ್ ಇದ್ದಿತೋ ಹೀಗೆಂದು ಹೇಳಿದ್ದಾರೆ. ಒಟ್ಟಾರೆ ತಾತ್ಪರ್ಯ ಹೀಗಿದೆ. ಶ್ರೀರಾಮನೊಂದಿಗೆ ವನಕ್ಕೆ ತೆರಳಿದ್ದ ಪಾದುಕೆಯು ಲೋಕ ಕಲ್ಯಾಣಕ್ಕಾಗಿ ಹಿಂತಿರುಗಿ ಬಂದಿತು. ಏಕೆಂದರೆ ರಾಮನಿಗಿಂತಲೂ ಪಾದುಕೆಗಳಿಗೆ ಕಾರುಣ್ಯ ಹೆಚ್ಚು. ಅಂತಹ ಪಾದುಕೆಗಳನ್ನು ನಾನು ಅನವರತವೂ ಧ್ಯಾನಿಸುತ್ತೇನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕನ್ನಡದ ಪದ್ಯ ಹೀಗಿದೆ. ತನ್ನನ್ನಾಶ್ರಯಿಸಿದವರಿಗೆ ಎಡೆಬಿಡದೆ ದಯೆ ತೋರುವ ಶ್ರೀರಾಮ ಚರಣಕಿಂ ಮಿಗಿಲೆನಿಪ ಪಾದುಕೆಗಳ ಧ್ಯಾನಿಪೇಂ. ವೇದಗಳ ಮುಖ್ಯ ಅಂಗಗಳಾದ ವೇದಾಂತ ಅಂದರೆ ಉಪನಿಷತ್ತುಗಳಲ್ಲಿ ಪರಿಣಿತಿ ಹೊಂದಿ ಮಹಾದೇಶಿಕ ಎಂದರೆ ಗ್ರೇಟ್ ಟೀಚರ್ ಎನಿಸಿಕೊಂಡಂತಹ ಶ್ರೀ ವೇದಾಂತ ದೇಶಿಕರು ಪಾದುಕೆಯನ್ನು ಪರ್ಯುಪಾಸ್ಮಹೆ ಎಂದು ಹೇಳಿದ್ದಾರೆ. ಜ್ಞಾನಶ್ರೇಷ್ಠರಾದ ಅವರು ತಮ್ಮ 100 ವರ್ಷಗಳ ಜೀವಿತಾವಧಿಯಲ್ಲಿ ಬರೆದ ಉತ್ಕೃಷ್ಟ ಗ್ರಂಥಗಳು 121. ಇಂತಹ ಮಹನೀಯರು ಅನಾದಿಯೂ ಅನಂತನೂ ಅವಿನಾಶಿಯೂ ಸರ್ವೇಶ್ವರನೂ ನಿರಾಕಾರನೂ ನಿರ್ಗುಣನೂ ಆದ ಪರಬ್ರಹ್ಮನನ್ನು ಉಪಾಸಿಸುತ್ತೇನೆ ಎನ್ನಲಿಲ್ಲ. ಸಾಮಾನ್ಯ ಜನರಿಗೆ ಅರ್ಥವಾಗುವ ಕೈಗೆಟಕುವ ಸಗುಣ ಸಾಕಾರ ಶ್ರೀಮನ್ನಾರಾಯಣನನ್ನು ಉಪಾಸಿಸುತ್ತೇನೆ ಎನ್ನಲಿಲ್ಲ. ಪಾದುಕೆಯನ್ನು ಉಪಾಸಿಸುತ್ತೇನೆ ಎಂದರು. ಬರೀ ಉಪಾಸ್ಮಹೆ ಎನ್ನಲಿಲ್ಲ, ಪರ್ಯುಪಾಸ್ಮಹೆ ಎಂದಿದ್ದಾರೆ. ಪರಿ ಎನ್ನುವ ಪ್ರಿಫಿಕ್ಸನ್ನು ಸಹ ಹಾಕಿದ್ದಾರೆ. ಪರಿ ಎನ್ನುವ ಪದವನ್ನು ಇನ್ನೂ ಹೆಚ್ಚಿನ ಸ್ಪಷ್ಟತೆಗೆ ಉಪಯೋಗಿಸುತ್ತೇವೆ. ಪರ್ಯಾವಸಾನ, ಪರಿವೀಕ್ಷಣೆ, ಪರಿಗ್ರಹ, ಪರಿಪ್ರಪ್ರಚ್ಛ ಇತ್ಯಾದಿ ಪದಗಳಲ್ಲಿ ಬರುವ ಹಾಗೆ. ಉಪಾಸನೆ ಎಂದರೆ ಹತ್ತಿರ ಕೂಡುವುದು ಎಂದು ಪದಶಃ ಅರ್ಥ. ಅತಿ ಗೂಢವಾದ ವಿಷಯ ತಿಳಿಯಲು ತುಂಬ ಆಸಕ್ತಿಯಿಂದ ಗುರುವಿನ ಬಳಿ ಕುಳಿತುಕೊಳ್ಳುವುದಕ್ಕೆ ಉಪಾಸನಾ ಎಂಬ ಪದವನ್ನು ಉಪನಿಷತ್ತುಗಳು ಉಪಯೋಗಿಸುತ್ತವೆ. ಮುಖ್ಯವಾಗಿ ಇದು ಬ್ರಹ್ಮವಿದ್ಯೆಗೆ ಸಂಬಂಧಪಟ್ಟದ್ದು. ಉಪಾಸನೆ ಕೇವಲ ಸಾಮಾನ್ಯ ಆರಾಧನೆಯಲ್ಲ, ಪೂಜೆಯಲ್ಲ. ಅತಿಶಯವಾದ ಆಸಕ್ತಿ, ತಲ್ಲೀನತೆ, ನಿತ್ಯ ನಿರಂತರ ಪೂಜಿಸುವ ವಸ್ತುವಿನಲ್ಲಿ ಇರುವುದು. ಬ್ರಹ್ಮವಸ್ತುವನ್ನು ಅರ್ಥ ಮಾಡಿಕೊಳ್ಳಲು ಗುರುವಿನ ಆಸರೆ ಬಹಳ ಮುಖ್ಯ. ಇಲ್ಲಿ ಪರಬ್ರಹ್ಮ ವಸ್ತುವಿನ ಜಾಗದಲ್ಲಿ ಶ್ರೀರಾಮನ ಪಾದುಕೆಗಳನ್ನು ಕೂರಿಸಿ ವೇದಾಂತ ದೇಶಿಕರು ಪರ್ಯುಪಾಸ್ಮಹೆ ಎಂದು ಹೇಳಿದ್ದಾರೆ. ಭರತನಲ್ಲೂ ಅಯೋಧ್ಯಾವಾಸಿಗಳಲ್ಲೂ ಅಪಾರ ಕರುಣೆಯಿಂದಾಗಿ ಭಗವಂತನ ಅಂದರೆ ಶ್ರೀರಾಮಚಂದ್ರನ ಪಾದಗಳ ನಿರಂತರ ಅಪ್ಪುಗೆಯನ್ನೇ ಬಿಟ್ಟು ಬಂದ ಪಾದುಕೆಗಿಂತ ಇನ್ನಾರು ಹೆಚ್ಚು ಶ್ರೇಷ್ಠ, ಶ್ರೀರಾಮನ ಚರಣಗಳಿಗಿಂತ ಪ್ರಶಸ್ತವಾದ ಪಾದುಕೆಯೇ ಎಂದರು ಶ್ರೀ ವೇದಾಂತ ದೇಶಿಕರು. ಶ್ರೀರಾಮಚಂದ್ರನನ್ನು ಶ್ರೀಮನ್ನಾರಾಯಣನ 7ನೇ ಅವತಾರವೆಂದು ಈಗ ಜನ ತಿಳಿಯುತ್ತಾರೆ. ಆದರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೋ ಒಂದೆರಡು ಸೂಕ್ಷ್ಮ ಜಾಗಗಳನ್ನು ಬಿಟ್ಟರೆ ಅವನು ಸಾಕ್ಷಾತ್ ಪರಬ್ರಹ್ಮ ಎಂಬುದು ಓದುಗರ ಅರಿವಿಗೆ ಬರುವುದಿಲ್ಲ. ಉತ್ತಮರಲ್ಲಿ ಉತ್ತಮರಾದ ಪುರುಷ ಎಂದು ಭಾವಿಸುತ್ತೇವೆ. ಶ್ರೀ ವೇದಾಂತ ದೇಶಿಕರು ತಮ್ಮ ಅಭಯಪ್ರದಾನ ಸಾರ ಎಂಬ ಕೃತಿಯಲ್ಲಿ ಶ್ರೀರಾಮನನ್ನು ವೈಕುಂಠಾಧಿಪತಿ ಎಂಬುದನ್ನು 10 ಸಂದರ್ಭಗಳ ಸಾಕ್ಷಿಗಳನ್ನು ಕೊಟ್ಟು ಹೇಳಿದ್ದಾರೆ, ಪ್ರಮಾಣೀಕರಿಸಿದ್ದಾರೆ. ಶ್ರೀರಾಮನಿಗೆ ಕರುಣಾ ಕಾಕುತ್ಸ್ಥ ಎಂದೇ ಬಿರಿದು. ಆದರೂ ಭರತನು ಬಂದು ಶ್ರೀರಾಮನ ಚರಣಗಳ ಮೇಲೆ ಬಿದ್ದು ಹೊರಳಾಡಿದರೂ ಶ್ರೀರಾಮ ಅಯೋಧ್ಯೆಗೆ ಹಿಂತಿರುಗಲಾಗಲಿಲ್ಲ. ತಮ್ಮನ ಮೇಲಿನ ಪ್ರೀತಿಗಿಂತ ದೇಶಪ್ರೇಮ, ಪ್ರಜೆಗಳ ಯೋಗಕ್ಷೇಮಗಳೇ ಹೆಚ್ಚಾಗಿತ್ತು ಶ್ರೀರಾಮನಿಗೆ. ಈಗ ದೇಶವನ್ನು ಕಾಪಾಡಲು ಇಬ್ಬಿಬ್ಬರು ಒಟ್ಟಿಗೆ ಕಾರ್ಯಪ್ರವೃತ್ತರಾಗಬೇಕಾಗಿತ್ತು. ಕಾಡಿನ ಭಾಗವನ್ನು ಒಬ್ಬರು, ನಾಡಿನ ಭಾಗವನ್ನು ಒಬ್ಬರು ಹಂಚಿಕೊಳ್ಳಲೇಬೇಕಿತ್ತು. ಶ್ರೀರಾಮ ಲಕ್ಷ್ಮಣರ 12ನೆಯ ವಯಸ್ಸಿನಲ್ಲೇ ವಿಶ್ವಾಮಿತ್ರರು ಅವರಿಗೆ ಕಾಡನ್ನು ಚೆನ್ನಾಗಿ ಪರಿಚಯಿಸಿದ್ದೇ ಅಲ್ಲದೆ ಅಲ್ಲಿ ಹೇಗೆ ಬದುಕಬೇಕೆಂಬುದನ್ನೂ ಕಲಿಸಿಕೊಟ್ಟಿದ್ದರು.
ಕೆಟ್ಟ ರಾಕ್ಷಸರನ್ನು ಮಟ್ಟ ಹಾಕುವುದು ಹೇಗೆಂಬುದನ್ನು ತಿಳಿಸಿಕೊಟ್ಟು ತಯಾರು ಮಾಡಿದ್ದರು. ಥಿಯರಿಯಲ್ಲ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನೀಡಿದ್ದರು. ಹಾಗಾಗಿ ಭರತ ತಾನೇ ಕಾಡಿಗೆ ಹೋಗುತ್ತೇನೆಂದರೂ ಶ್ರೀರಾಮ ಒಪ್ಪಲಿಲ್ಲ. ಹಾಗೆಂದು ರಾಕ್ಷಸ ಸಮೂಹದ ಸಂಹಾರಕ್ಕಾಗಿ ನಾನು ಹೊರಟೆ ಎಂದು ಭರತನಿಗೆ ಬಾಯಿ ಬಿಟ್ಟು ಹೇಳುವ ಹಾಗೂ ಇರಲಿಲ್ಲ. ಹಾಗಾಗಿ ತನ್ನಂತರಂಗದಲ್ಲಿ ಒಸರುತ್ತಿದ್ದ ಕರುಣೆಯನ್ನು ತೋರಗೊಡದೆ ಕಠಿಣವಾಗಿ ನಿಂತನು ಶ್ರೀರಾಮಚಂದ್ರ. ಪಾದುಕೆಯನ್ನು ತನ್ನ ಬದಲಾಗಿ ಇಟ್ಟುಕೋ ಎಂದು ಭರತನಿಗೆ ಕೊಟ್ಟ. ತಾಯಿ ಮಗುವನ್ನು ಬಿಟ್ಟು ದೂರ ಹೋಗಿದ್ದಾಗ ತಾಯಿಯ ಸೀರೆಯನ್ನೇ ಅಪ್ಪಿ ನಿದ್ದೆ ಹೋಗುವ ಮಗುವಿನ ಹಾಗೆ ಭರತನಿಗೂ ಪಾದುಕೆಗಳಿಂದ ಸಾಂತ್ವನ, ಭದ್ರತೆ ಎಲ್ಲ ಸಿಕ್ಕಿತ್ತು. ಭರತ ರಾಜ್ಯವನ್ನು ಭದ್ರವಾಗಿ ಕಾಪಾಡಬಲ್ಲ ಎಂದು ರಾಮನಿಗೆ ತಿಳಿದಿತ್ತು. ಅವನು ನಾಡನ್ನು ನಿರ್ವಹಿಸಲು ಸಮರ್ಥನಿದ್ದನು. ಆದರೆ ಭರತನಿಗೆ ಕಾಡಿನಲ್ಲಿ ಹರಡಿದ್ದ ರಾಕ್ಷಸರ, ಭಯೋತ್ಪಾದಕರ ಪರಿಚಯ ಇರಲಿಲ್ಲ. ಕಾಡಿನ ಪರಿಚಯವೂ ಇರಲಿಲ್ಲ. ಆದರೆ ರಾಮ ಲಕ್ಷ್ಮಣರಿಗೆ ರಾಕ್ಷಸರನ್ನು ಸದೆಬಡಿಯುವ, ಋಷಿಮುನಿಗಳನ್ನು ರಕ್ಷಣೆ ಮಾಡುವ ಪರಿಯನ್ನು ವಿಶ್ವಾಮಿತ್ರರು ತಿಳಿಸಿಕೊಟ್ಟಿದ್ದರು. ಆದ್ದರಿಂದ ಶ್ರೀರಾಮನ ಪಾದಗಳು ಕಾಡಿನ ಋಷಿಗಳಿಗಾಗಿ ಕಾಡಿನ ಕಡೆಗೆ ಹೊರಟಿತ್ತು. ಆದರೆ ಶ್ರೀರಾಮನ ಪಾದುಕೆಗಳು ಕೋಸಲದ ಜನತೆಯನ್ನು ಕಾಪಾಡಲು ಹೊರಟಿದ್ದವು. ರಾಮನ ಆಜ್ಞೆಯಂತೆ ಶ್ರೀರಾಮನ ಚರಣಗಳನ್ನು ಬಿಟ್ಟು ಭರತನ ಹಿಂದೆ, ಅಯೋಧ್ಯೆಯ ಜನರ ಹಿಂದೆ ಹೊರಟ ಪಾದುಕೆಗಳೇ ಶ್ರೀ ವೇದಾಂತ ದೇಶಿಕರಿಗೆ ಹೆಚ್ಚು ಪ್ರಶಸ್ತವೆನಿಸಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಕಲ್ಲು ಕರಗುವಂತಹ ಭರತನ ಪ್ರಾರ್ಥನೆಗೆ ಶ್ರೀರಾಮ ಕೈಬಿಟ್ಟರೂ ಅವನ ಚರಣಗಳು ಮಿಸುಕಾಡದಿದ್ದರೂ ಪಾದುಕೆಗಳು ಸ್ಪಂದಿಸಿದ್ದವು. ಆದುದರಿಂದ ಶ್ರೀ ವೇದಾಂತ ದೇಶಿಕರು, ನಾನು ಮುಖ್ಯವಾದ 4 ಪುರುಷಾರ್ಥಗಳ ಸಾಧನೆಯಲ್ಲಿ ಮೋಕ್ಷಪ್ರಾಪ್ತಿಗಾಗಿ ಪಾದುಕಾದೇವಿಯನ್ನೇ ಆಶ್ರಯಿಸುತ್ತೇನೆ, ಪಾದುಕೆಗಳನ್ನೇ ಉಪಾಸಿಸುತ್ತೇನೆ ಎಂದಿದ್ದಾರೆ. ಇನ್ನು ಈ ಪದ್ಯದಲ್ಲಿ ಪಾದುಕೆಯ ವೈಭವವನ್ನು ನಮ್ಮಾಳ್ವಾರರ ವೈಭವ ಎಂದು ತೆಗೆದುಕೊಂಡರೆ, ಪಾದುಕಾ ಸ್ವರೂಪಿ ನಮ್ಮಾಳ್ವಾರರು ಭಗವಂತನಿಗಿಂತಲೂ ಹೆಚ್ಚು ದಯೆಯುಳ್ಳವರು. ಪ್ರಪನ್ನ ಜನ ಕೂಟಸ್ಥರಾಗಿ, ಅಂದರೆ ಶರಣಾಗತಿ ಮಾಡುವ ಜನರಲ್ಲಿ ಮೊದಲಿಗರಾಗಿ, ವೈಕುಂಠದಲ್ಲಿ ವಿಶ್ವಕ್ಸೇನರಾಗಿ, ಸೇನಾ ನಾಯಕರಾಗಿ ಭಗವಂತನ ಸೇವೆ ಮಾಡುತ್ತಿದ್ದವರು. ಭಗವಂತನ ಆದೇಶದಂತೆ ಲೋಕದ ಜನರಲ್ಲಿ ಹೆಚ್ಚು ದಯೆ ಇಟ್ಟು ಅವರಿಗೆ ಭವಬಂಧನದಿಂದ ಮುಕ್ತಿ ಹೊಂದುವ ಮಾರ್ಗ ತೋರಿಸುವಲ್ಲಿ ಯಶಸ್ವಿಯಾದವರು. ಇಂದು ನಮ್ಮಾಳ್ವಾರರ ಹುಟ್ಟಿದ ಹಬ್ಬ. 2025ನೇ ಇಸವಿಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ವೈಶಾಖ ಮಾಸದ ವಿಶಾಖ ನಕ್ಷತ್ರದ ದಿನ. ಇಂತಹ ದಿನದಲ್ಲಿ ಈಗಿನ ಆಳ್ವಾರ್ ತಿರುನಗರಿಯಲ್ಲಿ ಅಂದಿನ ತಿರುಕ್ಕುರುಹೂರ್ನಲ್ಲಿ ದ್ವಾಪರಯುಗ ಮುಗಿದು ಕಲಿಯುಗದ 48ನೇ ದಿನಕ್ಕೆ ಜನಿಸಿದ ನಮ್ಮಾಳ್ವಾರರು, ಅವರ ತಂದೆ ತಾಯಿಗಳ ಇಟ್ಟ ಹೆಸರು ಮಾರನ್ ಎಂದಾದರೂ ಶಟಗೋಪರ್, ಶಟಾರಿ ಎಂದೇ ಹೆಸರುಗಳಿಂದ ಪ್ರಸಿದ್ಧರಾದರು. ಶಟ ಎಂದರೆ ನಮ್ಮ ಸುತ್ತ ಆವರಿಸಿರುವ ಗಾಳಿ. ಮಗು ಭೂಸ್ಪರ್ಶವಾದೊಡನೆ ಈ ಗಾಳಿಯನ್ನು ಸೇವಿಸಿದೊಡನೆ ತನ್ನ ಹಿಂದಿನ ಜನ್ಮವನ್ನು ಮರೆತು ಬಿಡುತ್ತದೆ ಎಂದು ಹೇಳುತ್ತಾರೆ. ನಮ್ಮಾಳ್ವಾರರಾದರೋ ತಮ್ಮ ಹಿಂದಿನ ವಿಷಯಗಳೊಂದನ್ನೂ ಮರೆಯದೆ ತಾವು ಬಂದಿರುವ ಕಾರ್ಯವನ್ನು ನೆರವೇರಿಸಲು ಹಸಿವು ಬಾಯಾರಿಕೆಗಳ ಯಾವ ಬಾಧೆಗೂ ಒಳಪಡದೆ ಕೇವಲ ಭಗವಂತನ ಧ್ಯಾನದಲ್ಲೇ ಇದ್ದವರು. ಉಣ್ಣುಂ ಶೋರು ಪರಗುಂ ನೀರು ತಿನ್ನುಂ ಬೆತ್ತಿಲೈ ಎಲ್ಲ ಕಣ್ಣನ್ ಎಂದು ಅವರೇ ಹೇಳಿಕೊಂಡಿದ್ದಾರೆ. ಅಂದರೆ ತಿನ್ನುವ ಅನ್ನ, ಕುಡಿಯುವ ನೀರು, ಹಾಕುವ ವಿಳ್ಯೆದೆಲೆ, ಅಂದರೆ ಧಾರಕ, ಪೋಷಕ, ಭೋಗ ಎಲ್ಲ ಕಣ್ಣನೇ ಎಂದು. ಹಾಗೆ ಇದ್ದರೂ ಸಹ ಲೋಕದ ಜನರನ್ನು ಉದ್ಧಾರ ಮಾಡಲು ಭಗವಂತನ ಸಾನ್ನಿಧ್ಯ, ಅಂದರೆ ವೈಕುಂಠವನ್ನು ಬಿಟ್ಟು ಜಗತ್ತಿಗೆ ಇಳಿದ ಇವರಿಗೆ ವೇದಂ ತಮಿಳ್ ಶೈದ ಮಾರನ್ ಎಂದೂ ಕರೆಯುತ್ತಾರೆ. ಸಂಸ್ಕೃತ ವೇದಗಳು ಸಾಮಾನ್ಯ ಜನರಿಗೆ ಬಹಳ ಕಠಿಣವಾದುದರಿಂದ ವೇದಗಳು ತಿಳಿಸುವ ಪರಬ್ರಹ್ಮ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡು ಮನಸಾ ಪರಾಂಕುಶ ನಾಯಕಿಯಾಗಿ ಭಗವತ್ ಸಾನ್ನಿಧ್ಯವನ್ನು ಪರಿಪೂರ್ಣವಾಗಿ ಅನುಭವಿಸುತ್ತಾ ಆ ಪರಮಭೋಗ್ಯವಾದ ಅನುಭವಗಳನ್ನು ಭಗವದ್ಭಕ್ತರ ಅನುಭವಕ್ಕೂ ತರುತ್ತಾ ಸಂಸ್ಕೃತ ವೇದಗಳ ಸಾರವಾದ ತಿರುವಾಯ್ಮೊಳಿ, ತಿರುವಾಶಿರಿಯಂ, ತಿರುವಿರುತ್ತಂ ಮತ್ತು ಪೆರಿಯ ತಿರುವಂದಾದಿಯಂತಹ ಅಮೂಲ್ಯ ಗ್ರಂಥಗಳನ್ನು ಜಗತ್ತಿಗೆ ನೀಡಿದವರು ನಮ್ಮಾಳ್ವಾರರು. ತಿರುವಾಯ್ಮೊಳಿಯನ್ನು ಸಾಮವೇದದ ಸಾರವೆಂದು, ಪೆರಿಯ ತಿರುವಂದಾದಿಯನ್ನು ಅಥರ್ವಣ ವೇದದ ಸಾರವೆಂದು, ತಿರುವಿರುತ್ತಮನ್ನು ಋಗ್ವೇದ ಹಾಗೂ ತಿರುವಾಶಿರಿಯಮನ್ನು ಯಜುರ್ವೇದದ ಸಾರವೆಂದು ಹೇಳುತ್ತಾರೆ. ಆ முதல்வன் ಇವನ್ என்று தன் தேத்தி என் நா முதல் வந்து புகந்து நல் இன் கவித்து முதல் பத்தற்கு தான் தன்னை சென்னம் என்வாய் முதல் அப்பனை என்று மறைப்பೆನೋ.
ತನ್ನನ್ನು ಶರಣು ಹೊಂದಿದವರಿಗೆಲ್ಲ ನಾನು ಮುಖ್ಯಸ್ಥನಾಗಿರಬೇಕೆಂದು ಆಶಿಸಿದ ನನ್ನೊಡೆಯ ಅದಕ್ಕೆ ಅನುಕೂಲವಾಗುವಂತೆ ನನ್ನ ನಾಲಿಗೆಯಲ್ಲಿ ಹೊಕ್ಕು ತನ್ನ ಪರವಾದ ಸ್ತುತಿಗಳನ್ನು ಪಡೆದುಕೊಂಡ. ಇದು ಆತನದೇ ಕೃಪೆಯಿಂದ ಹೊರಹೊಮ್ಮಿದ ಆತನ ಸ್ತುತಿ. ಇದರಲ್ಲಿ ನನ್ನ ಹೆಗ್ಗಳಿಕೆ ಏನೂ ಇಲ್ಲ. ಭಗವಂತನ ಈ ಕೃಪೆ ಉಪಕಾರವನ್ನು ನಾನು ಹೇಗೆ ಮರೆಯಲಿ ಎಂದು ನಮ್ಮಾಳ್ವಾರರೇ ಹೇಳಿದ್ದಾರೆ. ಮಹಾಮಹಿಮಾವಂತರ ಬಾಯಲ್ಲಿ ಬರುವುದು ಇಂತಹ ಕೃತಜ್ಞತೆಯುಳ್ಳ ಮಾತುಗಳು. ಯಾವ ರೀತಿ ಪಾದುಕಾದೇವಿಯು ಗುರುಗಳ ಆದೇಶದಂತೆ ಶ್ರೀರಾಮನಿಂದ ಅಯೋಧ್ಯೆಗೆ ಹಿಂತಿರುಗಿ ಕಳಿಸಲ್ಪಟ್ಟಳೋ, ಅವಳು ಶ್ರೀರಾಮನಿಗಿಂತ ಹೆಚ್ಚಿನ ದಯೆ ಉಳ್ಳವಳು. ಭಗವಂತನ ಸಾನ್ನಿಧ್ಯವನ್ನೇ ತೊರೆದು ದುಃಖಿತಳಾಗಿ ನಿಷ್ಕ್ರಿಯಳಾಗಿ ಕುಳಿತುಕೊಳ್ಳದೆ ತನ್ನಲ್ಲಿ ತುಂಬಿರುವ ದಯಾಗುಣದಿಂದ ಭರತನನ್ನು ಅಯೋಧ್ಯೆಯ ಜನರನ್ನು ಪೊರೆದಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಅಂತಹ ಪಾದುಕೆಗಳನ್ನು ಧ್ಯಾನಿಸುತ್ತೇನೆ ಎಂದು ಹೇಳಿದ್ದಾರೆ. ಭಗವಂತನದೇ ವಾಕ್ಪ್ರವಾಹವಾದ ವೇದಗಳಿಗಿಂತ ಶ್ರುತಿ ಸ್ಮೃತಿಗಳಿಗಿಂತ ಅವನದೇ ಅವತಾರವಾದ ಶ್ರೀಕೃಷ್ಣ ಬೋಧಿಸಿದ ಭಗವದ್ಗೀತೆಗಿಂತ ಭಗವಂತ ತನ್ನ ಪ್ರತಿನಿಧಿಯಾಗಿ ಭೂಮಿಗೆ ಕಳುಹಿಸಿದ ನಮ್ಮಾಳ್ವಾರರ ತಿರುವಾಯ್ಮೊಳಿ ಪ್ರಬಂಧವು 4ನೇ ಪುರುಷಾರ್ಥವಾದ ಮೋಕ್ಷಕ್ಕೆ ಸುಲಭವಾದ ದಾರಿ ತೋರಿಸಬಲ್ಲದು. ವೇದಗಳಿಂದ ಸಗುಣ ಬ್ರಹ್ಮನ ಸಾಕ್ಷಾತ್ಕಾರ ಕಷ್ಟ, ಭಗವದ್ಗೀತೆಯಿಂದ ನಿರ್ಗುಣ ಬ್ರಹ್ಮನ ಅರಿವು ಇನ್ನೂ ಕಷ್ಟ. ಆದರೆ ನಮ್ಮಾಳ್ವಾರರ ಪ್ರಬಂಧಗಳಿಂದ ಉಂಟಾಗುವ ಭಗವದ್ ಅನುಭವ ಸಿಗುವ ಮೋಕ್ಷ ಫಲ ಇನ್ನೆಲ್ಲಿ ಸಿಗುತ್ತದೆ? ಹಾಗಾಗಿ ಶ್ರೀ ವೇದಾಂತ ದೇಶಿಕರು ಶ್ರೀರಾಮನ ಚರಣಗಳಿಗಿಂತ ಪ್ರಶಸ್ತವಾದ ಪಾದುಕಾ ಸ್ವರೂಪಿ ನಮ್ಮಾಳ್ವಾರರನ್ನು ಚೆನ್ನಾಗಿ ಉಪಾಸಿಸುತ್ತೇನೆ ಎಂದಿದ್ದಾರೆ. ವೈಕುಂಠಪತಿ ಸರ್ವೇಶ್ವರ ಸೂರ್ಯನಾದರೆ ಪಾದುಕಾ ಸ್ವರೂಪಿ ನಮ್ಮಾಳ್ವಾರರು ಚಂದ್ರನಂತೆ. ಕೆಲವೊಮ್ಮೆ ಸೂರ್ಯನ ತಾಪ ತಡೆಯಲಾರೆವು, ಅವನಿಗೆ ಕರುಣೆಯೇ ಇಲ್ಲ ಎನಿಸುತ್ತದೆ. ಚಂದ್ರ ಹಾಗಲ್ಲ, ಸದಾ ತಂಪು ಹಿತ. ಹಾಗೆಯೇ ಶ್ರೀರಾಮನ ಚರಣಗಳಿಗಿಂತ ಪಾದುಕಾದೇವಿಯೇ ಹೆಚ್ಚು ಕರುಣಾಮಯಿ. ಶ್ರೀರಾಮ ಪಾದುಕೆಗಳನ್ನೇ ಉಪಾಸಿಸುತ್ತೇನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ರಂಗನಾಥನ ಪಾದಗಳನ್ನು ಸದಾ ತಮ್ಮ ಶಿರದ ಮೇಲೆ ಧರಿಸಿ ಶಟಾರಿ ರೂಪದಲ್ಲಿ ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ನೆಲೆಸಿ ಭಕ್ತಜನರನ್ನು ಭಗವಂತನ ಪಾದಸ್ಪರ್ಶ ಮಾಡಿಸಿ ಶರಣಾಗತಿ ಮಾಡಿಸುವ ನಮ್ಮಾಳ್ವಾರರನ್ನು ನಾನು ನಿತ್ಯ ಉಪಾಸನೆ ಮಾಡುತ್ತೇನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಭಕ್ತ ಜನಕೋಟಿಗೆ ಇದೊಂದು ಅತ್ಯುತ್ತಮ ಸಂದೇಶ. ನಮ್ಮಾಳ್ವಾರರ ಹುಟ್ಟಿದ ಹಬ್ಬದ ಈ ದಿನದಂದೇ ನಿಮಗೆ ನಾನು ಇದನ್ನು ತಲುಪಿಸುತ್ತಿರುವುದು ನನ್ನ ಭಾಗ್ಯ. ಶ್ರೀರಂಗನಾಥನ ಶ್ರೀರಾಮನ ಪಾದುಕೆಗಳಲ್ಲಿ ಶರಣಾಗತಿ ಮಾಡಿ ಧನ್ಯರಾಗೋಣ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.